ನಮಸ್ತೆ ವೀಕ್ಷಕರೇ, ನಾನು ಅಪರ್ಣ. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಜುಡಿಷಿಯರಿ ಎಕ್ಸಾಮ್ ಪ್ರಿಪ್ರೇಷನ್ಗೆ ಹೇಗೆ ಪ್ರಿಪೇರ್ ಆಗಬೇಕು ಹೇಳುವಂಥದ್ದನ್ನು ಯೂಟ್ಯೂಬಲ್ಲೂ ಕಂಡಕ್ಟ್ ಮಾಡ್ತಿದ್ದೇನೆ, ಹಾಗೆ ಅನ್ಅಕಾಡೆಮಿಯಲ್ಲೂ ಕಂಡಕ್ಟ್ ಮಾಡ್ತಿದ್ದೇನೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಅದು ಯಾವ ಆ್ಯಕ್ಟ್ ಮೇಲೆ? ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್. ಬೇಸಿಕಲಿ ಅಡ್ಮಿಷನ್ಸ್, ಈ ಅಡ್ಮಿಷನ್ಸ್ ಅಂತ ಏನಿದೆ, ಒಪ್ಪಿಗೆಗಳು, ಅದರ ಮೇಲೆ ಒಂದು 10 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಹೇಗೆ ಯಾವುದೇ ರೀತಿಯಲ್ಲಿ ಕ್ವಶನ್ಗಳು ಬರುತ್ತೆ, ಹೇಗೆ ಮಲ್ಟಿಪಲ್ ಚಾಯ್ಸ್ಗಳಿರ್ತವೆ ಅಂತ. ಸೊ ಇದನ್ನು ನೀವು ಇದೇ ಥರ ಕ್ವಶನ್ಗಳನ್ನು ಪ್ರಾಕ್ಟೀಸ್ ಮಾಡಿ ಪ್ರತಿದಿನ, ಆವಾಗ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. Which of the following sections of the Indian Evidence Act deals with the relevancy of admission and confession? ಓಕೆ, ಆಪ್ಷನ್ಸ್ ಏನಂದರೆ ಎ ಸೆಕ್ಷನ್ 6 to 16, ಬಿ ಸೆಕ್ಷನ್ 17 to 31, ಸಿ ಸೆಕ್ಷನ್ 32 to 33, ಡಿ ಸೆಕ್ಷನ್ 34 to 39. ಸೊ ಈ 4ರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು? ಕರೆಕ್ಟ್ ಆನ್ಸರ್ ಯಾವುದು? ಬಿ ಸೆಕ್ಷನ್ 17 to 31. ಸೆಕ್ಷನ್ 17ಇಂದ ಸೆಕ್ಷನ್ 23 ತನಕ ಅಡ್ಮಿಷನ್ ಹೇಳುತ್ತೆ, ಪ್ಲಸ್ ಸೆಕ್ಷನ್ 31. ಇವಿಷ್ಟು ಸೆಕ್ಷನ್ಗಳು ಅಡ್ಮಿಷನ್ಸ್ ಬಗ್ಗೆ ಇರುವಂಥದ್ದು, ಒಪ್ಪಿಗೆಗಳು. ಹಾಗೆ ಸೆಕ್ಷನ್ 24ರಿಂದ ಸೆಕ್ಷನ್ 30 ತನಕ ಕನ್ಫೆಷನ್ ಬಗ್ಗೆ ಇರುವಂಥದ್ದು, ತಪ್ಪು ಒಪ್ಪಿಗೆಗಳು. ಆಯಿತಾ? ಸೊ ಇದನ್ನು ನೀವು ನೆನಪಿಟ್ಕೊಳ್ಬೇಕು, ಯಾವ ಸೆಕ್ಷನ್ನು ಆ್ಯಕ್ಚುಲಾಗಿ ಯಾವ್ಯಾವ ಟಾಪಿಕ್ಗಳನ್ನು ಕವರ್ ಮಾಡ್ತವೆ ಒಂದು ಆ್ಯಕ್ಟಲ್ಲಿ ಅಂತ. ಸೊ ಇದು ಬಿ, ಇದು ಕರೆಕ್ಟ್ ಆನ್ಸರು. ನೆಕ್ಸ್ಟ್ ಕ್ವಶನ್ ನೋಡೋಣ. ಹೂ ಕ್ಯಾನ್ ಮೇಕ್ ಎನ್ ಅಡ್ಮಿಷನ್ ಅಂಡರ್ ದಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್? ಯಾರು ಇಂಡಿಯನ್ ಎವಿಡೆನ್ಸ್ ಅಡಿಯಲ್ಲಿ ಒಪ್ಪಿಗೆಗಳನ್ನು ಕೊಡ್ಬೋದು? ಕೇವಲ ಪಾರ್ಟಿ ಅಷ್ಟೇ ಅಲ್ಲದೆ, ಪಾರ್ಟಿಯ ಬಿಟ್ಟು ಬೇರೆ ವ್ಯಕ್ತಿಗಳು ಸಹ ಅಡ್ಮಿಷನನ್ನು ಮಾಡ್ಬೋದು. ಸೊ ಅವರೆಲ್ಲ ಯಾರ್ಯಾರು ಅಂತ ಕೇಳ್ತಾ ಇದ್ದಾರೆ ಈ ಕ್ವಶನಲ್ಲಿ. ಆಪ್ಷನ್ಸ್ ಏನು? ಎ ಪರ್ಸನ್ ಫ್ರಾಮ್ ಹೂಮ್ ಇಂಟ್ರೆಸ್ಟ್ ಡಿರೈವ್ಡ್, ಬಿ ಆ್ಯನ್ ಇಂಡಿಪೆಂಡೆಂಟ್ ಪರ್ಸನ್, ಸಿ ವಿಟ್ನೆಸ್ ಟು ಅ ಪ್ರೊಸೀಡಿಂಗ್, ಡಿ ದಿ ಕೋರ್ಟ್. ಓಕೆ, ಇದರಲ್ಲಿ ಆನ್ಸರ್ ಏನು? ಎ ಪರ್ಸನ್ ಫ್ರಾಮ್ ಹೂಮ್ ಇಂಟ್ರೆಸ್ಟ್ ಡಿರೈವ್ಡ್. ಸೆಕ್ಷನ್ 17ನಲ್ಲಿ ಏನು ಹೇಳ್ತಾರೆ? ಡೆಫಿನೇಷನ್ ಸೆಕ್ಷನ್ ಏನಿದೆ ಅಡ್ಮಿಷನ್, ಅದರಲ್ಲಿ ಹೇಳ್ತಾರೆ ಈ ಆ್ಯಕ್ಟ್ಗಳಲ್ಲಿ, ಅಂದರೆ ಈ ಕೆಳಕಂಡ ಸೆಕ್ಷನ್ಗಳಲ್ಲಿ ಯಾರ್ಯಾರು ಯಾವ್ಯಾವ ವ್ಯಕ್ತಿಗಳು ಅಡ್ಮಿಷನ್ ಮಾಡ್ಬೋದು ಅಂತ ಹೇಳ್ತಾರೆ, ಆ ವ್ಯಕ್ತಿಗಳು ಮಾಡ್ಬೋದು ಅಂತ ಹೇಳಿದ್ದಾರೆ. ಓಕೆ, ಸೊ ಸೆಕ್ಷನ್ 18ರಲ್ಲಿ ಹೇಳ್ತಾರೆ, 19ರಲ್ಲಿ ಹೇಳ್ತಾರೆ, ಹಾಗೆ 20ರಲ್ಲೂ ಹೇಳ್ತಾರೆ. ಸೊ 4-5 ಜನ ಇದ್ದಾರೆ. ಹಾಗೆ ಪಾರ್ಟಿ ಬಿಟ್ಟು ಬೇರೆ ಅಡ್ಮಿಷನ್ಗಳು, ಪಾರ್ಟಿನ ಬಿಟ್ಟು ಬೇರೆ ವ್ಯಕ್ತಿಗಳು ಮಾಡುವಂಥ ಅಡ್ಮಿಷನ್ಗಳು ಕೂಡ ಅದನ್ನು ಸ್ವೀಕೃತಿ ಮಾಡ್ತಾರೆ ಅಂತ ಕೋರ್ಟು. ಸೊ ಇದರಲ್ಲಿ ಈ ಇಷ್ಟು ಪರ್ಸನ್ಗಳಲ್ಲಿ ಯಾರಿಂದ ಒಂದು ಇಂಟ್ರೆಸ್ಟ್ ಡಿರೈವ್ ಆಗಿರುತ್ತೆ ಅಂಥ ವ್ಯಕ್ತಿಗಳು ನೀಡುವಂಥ ಅಡ್ಮಿಷನ್ ಆಗತ್ತೆ ಅಂತ ಈ ಕ್ವಶನ್ನು, ಈ ಆನ್ಸರ್ ಹೇಳುತ್ತೆ. ಓಕೆ, ಸೊ ಎ ಇದರಲ್ಲಿ ಕರೆಕ್ಟ್ ಆನ್ಸರು. ನೆಕ್ಸ್ಟ್ ಕ್ವಶನ್ನು. ಅಡ್ಮಿಷನ್ಸ್ ಆರ್ ನಾಟ್ ಕನ್ಕ್ಲೂಸಿವ್ ಪ್ರೂಫ್ ಆಫ್ ದಿ ಮ್ಯಾಟರ್ಸ್ admitted, but they may operate as res judicata, b estoppels, c res gestae, ಹಾಗೂ ಡಿ ಆಲ್ ಆಫ್ ದಿಸ್. ಸೊ ಇದರಲ್ಲಿ ನಾವು ಆನ್ಸರ್ ಏನು? ಅಡ್ಮಿಷನ್ನು ಕನ್ಕ್ಲೂಸಿವ್ ಪ್ರೂಫ್ ಆಗುತ್ತಾ ಒಂದು ವಿಷಯದ ಬಗ್ಗೆ, ಅಥವಾ ಎಸ್ಟಾಪೆಲ್ ಆಗಿ ಪರಿಣಾಮಿಸುತ್ತಾ, ಅಥವಾ ರೆಸ್ ಜುಡಿಕೇಟನ? ಇದರಲ್ಲಿ ಆನ್ಸರ್ ಏನು? ಎಸ್ಟಾಪೆಲ್. ಓಕೆ, ಸೆಕ್ಷನ್ 31ರಲ್ಲೇ ಹೇಳಿದ್ದಾರೆ, ಅದು ಕನ್ಕ್ಲೂಸಿವ್ ಪ್ರೂಫ್ ಆಗಿ ಆಗೋದಿಲ್ಲ ಒಂದು ಅಡ್ಮಿಷನ್ನು, ಆದರೆ ಎಸ್ಟಾಪೆಲ್ ಆಗಿ ನಾವು ಅದನ್ನು ಸ್ವೀಕಾರ ಮಾಡ್ಬೋದು, ಕೋರ್ಟ್ ಅದನ್ನು ಪರಿಗಣಿಸುತ್ತೆ ಅಂತ ಹೇಳ್ತಾರೆ 31 ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ. ಇನ್ನು 4ನೇ ಕ್ವಶನ್ನು. ಸ್ಟೇಟ್ಮೆಂಟ್ಸ್ ಮೇಡ್ ಬೈ ಆ್ಯನ್ ಏಜೆಂಟ್ ಟು ಎನಿ ಪಾರ್ಟಿ ಟು ದ ಪ್ರೊಸೀಡಿಂಗ್ಸ್ ಆರ್ ಅಡ್ಮಿಷನ್ಸ್. A in all circumstances, B if the court regards under the circumstances of the case that an agent is expressly authorized by the principal to make them, C if the court regards under the circumstances of the case that the agent is expressly or impliedly authorized to make them, D none of the above. ಸೊ ಇದರಲ್ಲಿ ಕ್ವಶನ್ ಏನು? ಒಂದು ಏಜೆಂಟ್, ಯಾವುದಾದ್ರೂ ಪಾರ್ಟಿಯ ಏಜೆಂಟು ಅವರ ಹೇಳಿಕೆಗಳು ಯಾವಾಗ ಅಡ್ಮಿಷನ್ಸ್ ಆಗುತ್ತೆ ಅಂತ ಕೇಳಿದರೆ ಇದರಲ್ಲಿ ಆನ್ಸರ್ ಯಾವುದು? ಸಿ. ಆಯಿತಾ? ಸೊ ಇದರಲ್ಲಿ ಏನು, ಇದು ಬಿ ಮತ್ತು ಸಿಯಲ್ಲಿ ವ್ಯತ್ಯಾಸ ಏನು? ಬಿಯಲ್ಲಿ ಏನು ಹೇಳಿದ್ದಾರೆ, ಒಂದು ಕೋರ್ಟ್ ಯಾವಾಗ ಪರಿಗಣಿಸುತ್ತೆ ಒಂದು ಏಜೆಂಟ್ ಅಂತ ಹೇಳುವಾಗ, ಯಾವಾಗ ಪ್ರಿನ್ಸಿಪಲ್ಲು ಏಜೆಂಟನ್ನು ಎಕ್ಸ್ಪ್ರೆಸ್ಲಿ ಹೇಳಿದ್ದಾರೆ
ಅಂತ ಇದರಲ್ಲಿ ಹೇಳಿದ್ದಾರೆ. ಇದರಲ್ಲಿ ಎಕ್ಸ್ಪ್ರೆಸ್ಲಿ ಆರ್ ಇಂಪ್ಲೈಡ್ಲಿ ಆಥರೈಸ್ಡ್ ಅಂತ ಇದೆ. ಸೊ ಈ ಒಂದು ಸಿ ಆಪ್ಷನ್ನು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಎಕ್ಸ್ಪ್ರೆಸ್ಲಿ ಆರ್ ಇಂಪ್ಲೈಡ್ಲಿ ಏಜೆಂಟನ್ನು ಅಪಾಯಿಂಟ್ ಮಾಡಿಕೊಂಡ್ರೆ ಅಥವಾ ಅಥರೈಸ್ ಮಾಡಿದರೆ ಸಹ ಆ ಏಜೆಂಟ್ ಹೇಳುವಂಥ ಯಾವುದೇ ಒಂದು ಹೇಳಿಕೆಗಳು ಅದು ಅಡ್ಮಿಷನ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ನು, ವಿಚ್ ಒನ್ ಕೆನಾಟ್ ಮೇಕ್ ಅಡ್ಮಿಷನ್? ಯಾರು ಅಡ್ಮಿಷನ್ ಮಾಡಲಿಕ್ಕಾಗೋದಿಲ್ಲ? ಸೆಕ್ಷನ್ 17ರಿಂದ ಸೆಕ್ಷನ್ 20 ತನಕ ಯಾರ್ಯಾರು ವ್ಯಕ್ತಿಗಳಿದ್ದಾರೆ ಅವರು ಯಾರು ಅಡ್ಮಿಷನ್ ಮಾಡಲಿಕ್ಕಾಗೋದಿಲ್ಲ ಅಂತ ಕೇಳ್ತಾ ಇರೋದು. ಸೊ ಎ, ಏಜೆಂಟ್ ಆಫ್ ದಿ ಪಾರ್ಟೀಸ್. ಬಿ, ಪರ್ಸನ್ ಫ್ರಮ್ ಹೂಮ್ ಪಾರ್ಟೀಸ್ ಹ್ಯಾವ್ ಡಿರೈವ್ಡ್ ಇಂಟ್ರೆಸ್ಟ್. ಸಿ, ಅಡ್ಮಿಷನ್ ಬೈ ಕೋ ಡಿಫೆಂಡೆಂಟ್. ಡಿ, ದೋಸ್ ಪರ್ಸನ್ಸ್ ಹೂ ಹ್ಯಾವ್ ಬೀನ್ ಮೇಡ್ ಅಂಪೈರ್ಸ್ ಬೈ ಪಾರ್ಟೀಸ್ ಟು ದಿ ಕೇಸ್. ಇದರಲ್ಲಿ ಯಾರಾಗ್ತಾರೆ? ಕರೆಕ್ಟ್ ಆನ್ಸರ್ ಯಾವುದು? ಕೋ ಡಿಫೆಂಡೆಂಟ್ ಮಾಡಿರುವಂತಹ ಅಡ್ಮಿಷನ್ ಆಗೋದಿಲ್ಲ. ಇದರ ನಮ್ಮ ಸೆಕ್ಷನ್ಗಳ ಪ್ರಕಾರ ಎಕ್ಸ್ಪ್ರೆಸ್ ಆಗಿ ಏನು ಸೆಕ್ಷನಲ್ಲಿ ಹೇಳಿದ್ದಾರೆ 17ರಿಂದ 20 ತನಕ, ಆ ಸೆಕ್ಷನ್ಗಳಲ್ಲಿ ಈ 3 ವ್ಯಕ್ತಿಗಳು ಏಜೆಂಟ್ ಆಗ್ಬೋದು ಅಥವಾ ಯಾರಿಂದ ಒಂದು ಇಂಟ್ರೆಸ್ಟ್ ಡಿರೈವ್ ಆಗಿರುತ್ತೆ ಅಂಥ ವ್ಯಕ್ತಿಗಳು, ಅಥವಾ ಯಾರನ್ನ ಅಂಪೈರ್ ಮಾಡಿರ್ತಾರೆ, ಯಾರನ್ನ ನಿರ್ದೇಶಿಸ್ತಾರೆ, ನೀವು ಅವರನ್ನು ಹೋಗಿ ಕೇಳಿ ಅಂತ. ಸೊ ಯಾರನ್ನ ಕೇಳಿ ಅಂತ ಹೇಳಿರ್ತಾರೆ, ಆ ವ್ಯಕ್ತಿ ಹತ್ರ ಹೋಗಿ ಕೇಳಿದಾಗ ಏನಾದರೂ ಆ ವ್ಯಕ್ತಿ ಹೇಳಿರೋಂಥ ಹೇಳಿಕೆಗಳು ಅದು ಅಡ್ಮಿಷನ್ ಆಗುತ್ತೆ. ಓಕೆ, ಸೊ ಈ 3 ಎ, ಬಿ, ಡಿ ಅಲ್ಲಿ ಹೇಳಿರುವಂತಹ ವ್ಯಕ್ತಿಗಳೆಲ್ಲರೂ ಮಾಡುವಂಥದ್ದು ಅಡ್ಮಿಷನ್ನು. ಆದರೆ ಕೋ ಡಿಫೆಂಡೆಂಟ್ ಮಾಡಿರುವಂತಹ ಹೇಳಿಕೆಗಳು ಅದು ಅಡ್ಮಿಷನ್ ಆಗಿ ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ. ಇನ್ನು 6ನೇ ಕ್ವಶನ್ನು, ದಿ ಕ್ವಶನ್ ಈಸ್ ವೆದರ್ ಅ ಹಾರ್ಸ್ ಸೋಲ್ಡ್ ಬೈ ಎ ಟು ಬಿ ಈಸ್ ಸೌಂಡ್. ಎ ಸೇಸ್ ಟು ಬಿ, ಗೋ ಆ್ಯಂಡ್ ಆಸ್ಕ್ ಸಿ. ಸಿ ನೋಸ್ ಆಲ್ ಅಬೌಟ್ ಇಟ್. ಸಿ ಸ್ಟೇಟ್ಮೆಂಟ್ ಈಸ್ ಎ ಅನ್ ಅಡ್ಮಿಷನ್, ಬಿ ನಾಟ್ ಅನ್ ಅಡ್ಮಿಷನ್, ಸಿ ಅ ಕನ್ಫೆಷನ್, ಡಿ ಅ ಪ್ರಿಸಂಪ್ಷನ್. ಇಲ್ಲಿ ಏನಾಗಿದೆ, ಏನು ಹೇಳ್ತಾನೆ, ಎ ಮತ್ತು ಬಿ ಅಂತ ಇಬ್ಬರು ವ್ಯಕ್ತಿಗಳಿದ್ದರೆ, ವೆದರ್ ಅ ಹಾರ್ಸ್ ಸೋಲ್ಡ್ ಬೈ ಎ ಟು ಬಿ ಈಸ್ ಸೌಂಡ್. ಎ ಒಂದು ಕುದುರೆಯನ್ನು ಬಿಗೆ ಸೇಲ್ ಮಾಡಿರ್ತಾನೆ. ಸೊ ಈ ಕುದುರೆ ಏನಿರುತ್ತೆ ಅದು ಸೌಂಡ್ ಆಗಿರುವಂತಹ ಕುದುರೆಯ ಅಂತ ಒಂದು ಕ್ವಶನ್ ಕೇಳಿದಾಗ ಎ ಅಂತ ಏನು ಹೇಳ್ತಾನೆ, ಎ ಬಿಗೆ ಹೇಳ್ತಾನೆ ನೀನು ಸಿ ಹತ್ರ ಹೋಗಿ ಕೇಳಿ. ಆವಾಗ ಅವನು ಹೇಳ್ತಾನೆ ಅವನಿಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿದೆ ಅಂತ ಹೇಳುವಾಗ ಸಿ ಈ ಕುದುರೆ ಬಗ್ಗೆ ಏನೇ ಒಂದು ಹೇಳಿಕೆ ಹೇಳಿರ್ತಾನೆ ಆ ಹೇಳಿಕೆಗಳೆಲ್ಲವೂ ಅಡ್ಮಿಷನ್ ಆಗಿರುತ್ತೆ. ಯಾಕೆಂದರೆ ಎ ಸಿಯನ್ನು ಅಂಪೈರ್ ಆಗಿ ಮಾಡಿರ್ತಾನೆ, ಹೋಗಿ ಅವನ ಹತ್ರ ಹೋಗಿ ಕೇಳಿ ಅಂತ ಏನು ಹೇಳಿರುವಾಗ, ಸೊ ಆ 3ನೇ ವ್ಯಕ್ತಿ ಏನು ಸ್ಟೇಟ್ಮೆಂಟ್ ಕೊಡ್ತಾನೆ, ಅಂಪೈರ್ ಆಗಿ ಅಪಾಯಿಂಟ್ ಆಗಿರುವಂಥ ವ್ಯಕ್ತಿ ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಅದು ಅಡ್ಮಿಷನ್ ಆಗುತ್ತೆ. ಇದು ಸೆಕ್ಷನ್ 20 ಪ್ರಕಾರ ಇದು ಇಲ್ಲಿಸ್ಟ್ರೇಷನ್ ಕೊಟ್ಟಿದ್ದಾರೆ, ಅದರ ಪ್ರಕಾರ ಇರುವಂಥದ್ದು. ಓಕೆ, ಸೊ ಇದರ ಆನ್ಸರ್ ಏನು? ಇದು ಒಂದು ಅಡ್ಮಿಷನ್ ಆಗುತ್ತೆ. ಎ ಆ್ಯನ್ ಅಡ್ಮಿಷನ್. ನೆಕ್ಸ್ಟ್ ಕ್ವಶನ್, ವೆನ್ ಅ ಪರ್ಸನ್ ಮೇಕ್ಸ್ ಆನ್ ಅಡ್ಮಿಷನ್ ಅಪಾನ್ ಅ ಕಂಡೀಷನ್ ದ್ಯಾಟ್ ಎವಿಡೆನ್ಸ್ ಆಫ್ ಇಟ್ ಶಾಲ್ ನಾಟ್ ಬಿ ಗಿವನ್, ಇಟ್ ಕ್ಯಾನಾಟ್ ಬಿ ಪ್ರೂವ್ಡ್ ಅಗೇನ್ಸ್ಟ್ ಹಿಮ್, ದಿಸ್ ಈಸ್ ಲೇಡ್ ಡೌನ್ ಇನ್. ಅಂದರೆ ಕ್ವಶನ್ ಏನು, ಯಾವಾಗ ಒಬ್ಬ ವ್ಯಕ್ತಿಯ ವಿರುದ್ಧ ಆ ಹೇಳಿಕೆಗಳನ್ನು ಸ್ವೀಕರಿಸಲಿಕ್ಕೆ ಆಗೋದಿಲ್ಲ, ಅವನ ವಿರುದ್ಧ ಪ್ರೂವ್ ಮಾಡಲಿಕ್ಕೆ ಆಗೋದಿಲ್ಲ, ಯಾವ ಕೇಸಲ್ಲಿ ಹೇಳಿದ್ದಾರೆ? ವೆನ್ ಅ ಪರ್ಸನ್ ಮೇಕ್ಸ್ ಅನ್ ಅಡ್ಮಿಷನ್ ಅಪಾನ್ ಅ ಕಂಡೀಷನ್, ಆ ಕಂಡೀಷನ್ ಮೇಲೆ ಈಗ ಉದಾಹರಣೆಗೆ ನಾನೇನಾದರೂ ಒಂದು ಹೇಳಿಕೆ ಹೇಳ್ತಾನೆ, ಈ ಹೇಳಿಕೆಗಳನ್ನು ನನ್ನ ವಿರುದ್ಧ ಉಪಯೋಗಿಸಬಾರ್ದು, ನನ್ನ ವಿರುದ್ಧ ಎವಿಡೆನ್ಸ್ ಆಗಿ ಉಪಯೋಗಿಸಬಾರ್ದು ಅಂತ ಮೊದಲೇ ಒಂದು ಕಂಡೀಷನ್ ಇಟ್ಕೊಂಡು ಆ ಕಂಡೀಷನ್ ಮೇಲೆ ನಾನು ಏನಾದರೂ ಒಂದು ಹೇಳಿಕೆ ಹೇಳಿದರೆ ಆ ಹೇಳಿಕೆಗಳನ್ನು ನನ್ನ ವಿರುದ್ಧ ಪ್ರೂವ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದು ಯಾವ ಸೆಕ್ಷನ್ಗಳಲ್ಲಿವೆ ಅಂತ ಕೇಳ್ತಿರೋದು. ಸೊ ಸೆಕ್ಷನ್ 24, 21, 22, 23. ಇದು ಯಾವ ಆನ್ಸರ್? ಇದರಲ್ಲಿ ಆನ್ಸರು ಡಿ, ಸೆಕ್ಷನ್ 23 ಅಡ್ಮಿಷನ್ ಇನ್ ಸಿವಿಲ್ ಕೇಸಸ್ ಅಂತ ಇದೆ. ಸೊ ಅದರಲ್ಲಿ ಬರುವಂತಹ ಪ್ರಾವಿಷನ್ ಇದು. ಇನ್ನು ನೆಕ್ಸ್ಟ್ ಒನ್ನು 8th ಒನ್, ಅಡ್ಮಿಷನ್ಸ್ ಮಸ್ಟ್ ಬಿ ಇನ್ ರೈಟಿಂಗ್, ಮಸ್ಟ್ ಬಿ ಓರಲ್, ಕ್ಯಾನ್ ಬಿ ಈದರ್ ಓರಲ್ ಆರ್ ರೈಟಿಂಗ್, ಮಸ್ಟ್ ಬಿ ಓರಲ್ ಆ್ಯಂಡ್ ಇನ್ ರೈಟಿಂಗ್ ಬೋತ್. ಓಕೆ, ಸೊ ಇದರಲ್ಲಿ ಏನು ಆನ್ಸರು? ಅಡ್ಮಿಷನ್ನು ಕ್ಯಾನ್ ಬಿ ಐದರ್ ಓರಲ್ ಆರ್ ಇನ್ ರೈಟಿಂಗ್, ಮೌಖಿಕವಾಗೂ ಇರಬಹುದು ಅಥವಾ ಬರವಣಿಗೆಲ್ ಆದರೂ ಇರಬಹುದು. ನಮ್ಮ ಹೇಳಿಕೆಗಳು ಯಾವುದೇ ರೀತಿಯಲ್ಲಿದ್ದರೂ ಅಡ್ಮಿಷನನ್ನು ಸ್ವೀಕಾರ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಕ್ಯಾನ್ ಮತ್ತು ಮಸ್ಟ್ ಈ ಒಂದು ಶಬ್ದಗಳ ಮಧ್ಯೆ ಇರುವಂತಹ ಡಿಫ್ರೆನ್ಸನ್ನು ತಿಳ್ಕೊಳ್ಳಿ. ಸೊ ಕಂಪಲ್ಸರಿ ಇರಬೇಕಂತಲ್ಲ, ಯಾವುದೇ ಓರಲ್ ಇದ್ದರೂ ಆಗುತ್ತೆ, ರೈಟಿಂಗಲ್ಲಿದ್ದರೂ ಆಗುತ್ತೆ. ನೆಕ್ಸ್ಟ್ ಒನ್ನು 9th ಒನ್, ಅಡ್ಮಿಷನ್ ಮೀನ್ಸ್ ಅ ಸ್ಟೇಟ್ಮೆಂಟ್ ಮೇಡ್ ಬಿಫೋರ್ ಕೋರ್ಟ್, ಸ್ಟೇಟ್ಮೆಂಟ್ ಮೇಡ್ ಇನ್ ಅ ಡಾಕ್ಯುಮೆಂಟ್, ಸ್ಟೇಟ್ಮೆಂಟ್ ಸಜೆಸ್ಟಿಂಗ್ ಇನ್ಫರೆನ್ಸ್ ಆಸ್ ಟು ಎನಿ ಫ್ಯಾಕ್ಟ್ ಇನ್ ಇಶ್ಯೂ, ಡಿ ನನ್ ಆಫ್ ದಿ ಅಬೌವ್. ಸೊ ಹಾಗಿದ್ರೆ ಇದರಲ್ಲಿ 4ರಲ್ಲಿ ಆನ್ಸರ್ ಯಾವುದು? ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ.
ಸ್ಟೇಟ್ಮೆಂಟ್ ಸಜೆಸ್ಟಿಂಗ್ ಇನ್ಫರೆನ್ಸ್ ಆ್ಯಸ್ ಟು ಫ್ಯಾಕ್ಟ್ ಇನ್ ಇಶ್ಯೂ. ಸೊ ನಾವು ಯಾವಾಗಲೂ ನೋಡಿದಾಗ ಫ್ಯಾಕ್ಟ್ ಇನ್ ಇಶ್ಯೂ ಮತ್ತು ರೆಲೆವೆಂಟ್ ಫ್ಯಾಕ್ಟ್ಸ್ ಇದಕ್ಕೆ ಯಾವುದು ಸಂಬಂಧಪಟ್ಟಿರುತ್ತೆ ಅವೆಲ್ಲವೂ ರೆಲೆವೆಂಟ್ ಫ್ಯಾಕ್ಟ್ಸ್ಗಳು ಅಂತ ಸೆಕ್ಷನ್ 5ರಿಂದ 55 ತನಕ ಹೇಳಿದ್ದಾರೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ. ಸೊ ಹಾಗಿರುವಾಗ ಯಾವುದೇ ಒಂದು ಹೇಳಿಕೆಗಳು ಕೆಲವೊಂದು ಊಹೆಗೆ ಎಡೆ ಮಾಡಿಕೊಡ್ತವೆ. ಸಜೆಸ್ಟಿಂಗ್ ಇನ್ಫರೆನ್ಸ್, ಈ ಶಬ್ದ ಇಂಪಾರ್ಟೆಂಟ್. ಸಜೆಸ್ಟಿಂಗ್ ಇನ್ಫರೆನ್ಸ್, ಯಾವುದೇ ಒಂದು ಹೇಳಿಕೆಗಳು ಊಹೆಗೆ ಎಡೆ ಮಾಡಿಕೊಡುವಂತಹ ಹೇಳಿಕೆಗಳು ಯಾವುದಿರುತ್ತೆ, ಯಾವುದ್ರ ಬಗ್ಗೆ ಊಹೆಗೆ, ಈ ಫ್ಯಾಕ್ಟ್ ಇನ್ ಇಶ್ಯೂ ಅಥವಾ ರೆಲೆವೆಂಟ್ ಫ್ಯಾಕ್ಟ್ಸ್ ಬಗ್ಗೆ ಊಹೆಗೆ ಎಡೆ ಮಾಡಿಕೊಡುವಂತಹ ಹೇಳಿಕೆಗಳು ಯಾವುದೇ ಇದ್ದರೂ ಅವು ಅಡ್ಮಿಷನ್ಗಳು ಆಗ್ತವೆ. ಓಕೆ, ಅದು ಕೋರ್ಟ್ ಮುಂದೆ ಅಂತ ಅಲ್ಲ ಅಥವಾ ಡಾಕ್ಯುಮೆಂಟ್ ಮುಂದೆ ಅಂತ ಅಲ್ಲ, ಡಾಕ್ಯುಮೆಂಟಲ್ಲಿ ಮಾಡಿರುವಂಥದ್ದು ಅಂತಲ್ಲ, ಯಾವುದೇ ಸಂದರ್ಭದಲ್ಲಿ ಹೇಳಿರುವಂತಹ ಒಂದು ಹೇಳಿಕೆಗಳು ಆಗಿರ್ಬೋದು. ಅದು ಯಾವುದ್ಯಾವುದು ಅಡ್ಮಿಸಿಬಲ್ ಅಲ್ಲ ಅಂತ ಅದು ಸೆಕ್ಷನ್ 17ರಿಂದ 23 ತನಕ ಹೇಳಿದ್ದಾರೆ. ಓಕೆ, ಸೊ ಅದು ಯಾವುದು ಅಂತ ನಾವು ತಿಳ್ಕೊಂಡಿರಬೇಕು. ಇನ್ನು 10ನೇದು ಲಾಸ್ಟ್ ಕ್ವಶನ್ನು, ವಿಚ್ ಆಫ್ ದಿ ಫಾಲೋವಿಂಗ್ ಸೆಕ್ಷನ್ಸ್ ಆರ್ ಅಮೆಂಡೆಡ್ ಬೈ ದಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಆಫ್ 2000? A. Section 6 of the Indian Evidence Act. B. Section 17 of the Indian Evidence Act. C. Section 32 of the Indian Evidence Act. D. Section 41 of the Indian Evidence Act. ಸೊ ನಾವಿಲ್ಲಿ ಮೇಲ್ನೋಟಕ್ಕೆ ನೋಡ್ಲಿಕ್ಕೆ ಹೋದರೆ ಆನ್ಸರ್ ನಮಗೆ ಅಡ್ಮಿಷನ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೇನೆ. ಅಡ್ಮಿಷನ್ ಸೆಕ್ಷನ್ಸ್ ಯಾವುದು? ಸೆಕ್ಷನ್ 17 ಟು ಸೆಕ್ಷನ್ 23 ಪ್ಲಸ್ ಇನ್ನೊಂದು ಸೆಕ್ಷನ್ 31. ಓಕೆ, ಸೊ ಸೆಕ್ಷನ್ 17ನಲ್ಲಿ ಏನು ಮಾಡಿದ್ದಾರೆ, ಎಲೆಕ್ಟ್ರಾನಿಕ್ ರೆಕಾರ್ಡ್ ಇನ್ ಎಲೆಕ್ಟ್ರಾನಿಕ್ ಫಾರ್ಮ್ ಅಂತ ಒಂದು ಶಬ್ದನ ಆ್ಯಡ್ ಮಾಡಿದ್ದಾರೆ. ಸೊ ಅದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಅದರ ಮುಖಾಂತರ ಆ್ಯಡ್ ಮಾಡಿರುವಂತಹ ಒಂದು ಶಬ್ದ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಸೆಕ್ಷನ್ 17 ಅಮೆಂಡ್ಮೆಂಟ್ ಆಗಿದೆ. ಯಾವುದ್ರ ಮೂಲಕ? ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಮೂಲಕ. ಓಕೆ, ಸೊ ಅದೇನು ಹೇಳುತ್ತೆ, ಐದರ್ ಓರಲಲ್ಲಿ ಇರ್ಬೋದು ಅಡ್ಮಿಷನ್ನು, ಅಥವಾ ಡಾಕ್ಯುಮೆಂಟ್ರಿಯಲ್ಲಿ ಇರ್ಬೋದು, ಅಥವಾ ಎಲೆಕ್ಟ್ರಾನಿಕ್ ಫಾರ್ಮಲ್ಲಿದ್ದರೂ ಆಗುತ್ತೆ ಅಂತ ಆ ಒಂದು ಎಫೆಕ್ಟ್ ಕೊಡುವಂತಹ ಒಂದು ಅಮೆಂಡ್ಮೆಂಟ್ ಇದು. ಓಕೆ, ಸೊ ಇದು ಒಂದು ಬ್ರೀಫಾಗಿ ಒಂದು 10 ನಾನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಹೀಗೆ ನಿಮಗೆ ಇನ್ನಷ್ಟು ನನ್ನ ವೀಡಿಯೋದಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ ಮೇಲೆ ಅಥವಾ ಎವಿಡೆನ್ಸ್ ಆ್ಯಕ್ಟ್ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಇನ್ನೂ ನಿಮಗೆ ಪ್ರಾಕ್ಟೀಸ್ ಬೇಕು ಅಂತ ಇದ್ದರೆ ನಾನು ಅನ್ಅಕಾಡೆಮಿಯಲ್ಲಿ ಆಲ್ರೆಡಿ ಕ್ಲಾಸಸ್ ತೊಗೊಳ್ತಿದ್ದೇನೆ. ಬೇಕಾದಷ್ಟು ಮಲ್ಟಿಪಲ್ ಚಾಯ್ಸಸ್ ಕ್ಲಾಸಸ್ಗಳನ್ನು ಕೂಡ ತೊಗೊಳ್ತಾ ಇದ್ದೇನೆ. ಅಟೆಂಡ್ ಆಗಿ. ಬೆಳಗ್ಗೆ 6:30 ಇಂದ 7:30 ತನಕ ಒಂದಿರುತ್ತೆ. ಹಾಗೆ ಉಳಿದ ದಿನ ಕೆಲವೊಂದು ಬೇರೆ 10:45 ಇರುತ್ತೆ ಕೆಲವೊಂದು ಸಲ, ಅಥವಾ ಕೆಲವೊಂದು ಸಲ ಸಂಜೆ ಇರುತ್ತೆ. ಸೊ ನೀವು ಅದೆಲ್ಲದೂ ಕೂಡ ಪ್ರಾಕ್ಟೀಸ್ ಮಾಡಿದಷ್ಟು ಒಳ್ಳೆಯದು. ಓಕೆ, ಹಾಗೆ ಇದು ಫ್ರೀ ಕ್ಲಾಸಸ್ಸು, ಫ್ರೀ ಸ್ಪೆಷಲ್ ಕ್ಲಾಸಸಲ್ಲಿ ಈ ಮಲ್ಟಿಪಲ್ ಚಾಯ್ಸಸ್ ಕ್ವಶನ್ಸನ್ನೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಹಾಗೆ ನೋಡಿ, ರಾಜಸ್ಥಾನ್ ಮತ್ತು ಹರಿಯಾಣ ಈಗ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ಮಾಕ್ ಟೆಸ್ಟ್ಗಳಾಗ್ತವೆ. ಹಾಗೆ ಅಲ್ಲಿ ಪ್ರಾಕ್ಟೀಸ್ ಆಗುವಂಥ ಕ್ವಶನ್ಗಳು ಸಹಿತ ನಮ್ಮ ಸ್ಟೇಟ್ಗೂ ಕೂಡ ಅಪ್ಲೈ ಆಗುತ್ತೆ. ಹೊಸ ರೀಸೆಂಟ್ ಅಮೆಂಡ್ಮೆಂಟ್ಸ್ ಏನಾದರೂ ಇದ್ದರೆ ಅದು ಕೂಡ ಹೆಲ್ಪ್ ಆಗುತ್ತೆ. ಸೊ ಕಂಪ್ಯಾರಿಟಿವ್ಲಿ ನಮಗೂ ಕೂಡ ಹೆಲ್ಪ್ ಆಗುತ್ತೆ, ಅವರಿಗೆ ಏನು ಪ್ರಾಕ್ಟೀಸ್ ಮಾಡಿಸ್ತಾರೆ. ಸೊ ಆದಷ್ಟು ನೀವು ಅನ್ಅಕಾಡೆಮಿಯನ್ನು ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಅದನ್ನು ಬೆಸ್ಟ್ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳೋದು. ಇನ್ನೂ ಅನ್ಅಕಾಡೆಮಿ ಆ್ಯಪ್ ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ವಾ? ನಾನು ಇಲ್ಲಿ ಮೇಲೆ ಐ ಬಟನ್ ಕಾಣ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ನಿಮಗೆ ಹೇಗೆ ಅನ್ಅಕಾಡೆಮಿ ಇನ್ಸ್ಟಾಲ್ ಮಾಡಿ ಹೇಗೆ ಯೂಸ್ ಮಾಡಬೇಕು ಅನ್ನೋಂಥದ್ದನ್ನು ಡೀಟೇಲಾಗಿ ಒಂದು ವಿಡಿಯೋ ಆಲ್ರೆಡಿ ಮಾಡಿದ್ದೇನೆ, ಅದ್ರ ಮೂಲಕ ತಿಳಿಸ್ಕೊಟ್ಟಿದ್ದೇನೆ. ಸೊ ಅದನ್ನು ಫಾಲೋ ಮಾಡಿ. ಹಾಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ನಾನು ಅಥವಾ ಬೇರೆ ಸಬ್ಜೆಕ್ಟ್ ವೈಸ್ ಕೋರ್ಸಸ್, ಅದು ಫ್ರೀ ಸ್ಪೆಷಲ್ ಕ್ಲಾಸಸನ್ನು ಆಲ್ರೆಡಿ ತೊಗೊಳ್ತಾ ಇದ್ದೇನೆ ಈ ಕೆಲವೊಂದು ಸಬ್ಜೆಕ್ಟ್ಗಳ ಮೇಲೆ. ಆಲ್ರೆಡಿ ನಾನು ರೆಸ್ ಜುಡಿಕೇಟ ಬಗ್ಗೆ ಮಾಡಿದ್ದೇನೆ. ಹಾಗೆ ಕೆಲವೊಂದು ಜಡ್ಜ್ಮೆಂಟ್ ರೈಟಿಂಗ್ ಬಗ್ಗೆ ಹೇಗೆ ಕ್ಲಾಸಸ್ ಇರಬೇಕು, ನೀವು ರೆಕಾರ್ಡೆಡ್ ಕ್ಲಾಸಸನ್ನು ಕೂಡ ವೀಕ್ಷಿಸ್ಬೋದು. ಪ್ಲಸ್ ಕೋರ್ಸಸ್ ಅಂತಲೂ ಇರುತ್ತೆ. ಪ್ಲಸ್ ಸಬ್ಸ್ಕ್ರಿಪ್ಷನ್ ಏನು ಅಂದರೆ ನಿಮಗೆ ಇನ್ನೂ ಇಂಟ್ರಾಕ್ಟಿವ್ ಡೀಟೇಲ್ ಆಗಿ ಕ್ಲಾಸಸನ್ನು ಮಾಡೋದು, ಹಾಗೆ ಸ್ಟ್ರಕ್ಚರ್ಡ್ ಕೋರ್ಸಸ್ ಆಗಿರುತ್ತೆ. ಎಕ್ಸಿಕ್ಯೂಷನ್ CPC ಅದರ ಬಗ್ಗೆ ಒಂದೊಂದು ಕೋರ್ಸ್ ಸ್ಟಾರ್ಟ್ ಮಾಡಿದ್ದೇನೆ. 6 ಲೆಸನ್ ಇರುವಂಥದ್ದು. ಸೊ ಒಂದು 6 ದಿನದಲ್ಲಿ ಕಂಪ್ಲೀಟ್ ಆಗುತ್ತೆ. ಕೇವಲ ಎಕ್ಸಿಕ್ಯೂಷನ್ ಬಗ್ಗೆನೇ ಒಂದು ಸ್ಪೆಸಿಫಿಕ್ ಆಗಿ ಕೋರ್ಸ್ ಮಾಡಿರುವಂಥದ್ದು. ಯಾವುದು ಎಕ್ಸಿಕ್ಯೂಷನ್ದು ಓವರ್ ವ್ಯೂ ಏನು CPCಯಲ್ಲಿ, ಇದು ನನ್ನ ಪ್ಲಸ್ ಸಬ್ಸ್ಕ್ರಿಪ್ಷನಲ್ಲಿ ಬರುವಂಥದ್ದು. ನೀವು ಜಾಯಿನ್ ಆಗ್ಬೋದು. ಜಾಯಿನ್ ಆಗಬೇಕಂದ್ರೆ APARNA ಲಾ, APARNALAW ಲಾ ಅಂತ ಹಾಕಿದರೆ ನಿಮಗೆ ಅದರಲ್ಲಿ 10% ಡಿಸ್ಕೌಂಟ್ ಸಿಗುತ್ತೆ ಪ್ಲಸ್ ಸಬ್ಸ್ಕ್ರಿಪ್ಷನಲ್ಲಿ. ಫ್ರೀ ಲೈವ್ ಕ್ಲಾಸಸ್ ನೀವು ನೋಡ್ತೀರಿ ಅಂತ ಆದರೆ, ಫಸ್ಟ್ ಟೈಮ್ ಯೂಸರ್ಸ್ ಆದರೆ ಅನ್ಅಕಾಡೆಮಿ ಕ್ಲಾಸಸ್ ನೀವು ಇದೇ ಕೋಡ್ ಹಾಕ್ಬೋದು ವಿತೌಟ್ ಎನಿ ಪೇಮೆಂಟ್. ಜಸ್ಟ್ ಫ್ರೀ ಒಂದು ಕ್ಲಾಸ್ ಅನ್ಲಾಕ್ ಆಗಲಿಕ್ಕೆ.
ಓಕೆ. ಕೆಲವೊಂದು ಸಲ ಏನಾಗುತ್ತೆ, ಓಪನ್ ಆಗೋದಿಲ್ಲ ಕ್ಲಾಸಸ್. ಸೊ ಆ ಕ್ಲಾಸಸನ್ನು ಅನ್ಲಾಕ್ ಮಾಡಲಿಕ್ಕೆ ಅಪರ್ಣಾ ಲಾ ಅಂತ ಕೋಡ್ ಹಾಕಿದರೆ ಓಪನ್ ಆಗುತ್ತೆ. ಜಸ್ಟ್ ಫಾರ್ ಸ್ಪೆಷಲ್ ಕ್ಲಾಸಸ್ ನೋಡಲಿಕ್ಕೆ, ನಾಟ್ ಫಾರ್ ಅ ಪ್ಲಸ್ ಸಬ್ಸ್ಕ್ರಿಪ್ಷನ್. ಇನ್ನು ಪ್ಲಸ್ ಸಬ್ಸ್ಕ್ರಿಪ್ಷನ್ ಬೇಕು ಅಂತ ಹೇಳೋರಿಗೆ ನಾನು ನಿಮಗೆ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ, ಅದನ್ನು ನೋಡಿ. ಹೊಸದಾಗಿ ಈಗ ಇಲ್ಲಿ ಕಾಣ್ತಾ ಇದೆಲ್ಲ, ಝೂಮ್ ಮಾಡಿ ತೋರಿಸ್ತೇನೆ ನೋಡಿ, ಜುಡಿಷರಿ ಲಿಂಕಿಂಗ್ ಬ್ಯಾಚ್ ಅಂತ ಸ್ಟಾರ್ಟ್ ಆಗ್ತಾ ಇದೆ. ತನ್ಸುಖ್ ಸರ್ ಇವರ ಒಂದು ಬ್ಯಾಚ್, ಅಥವಾ ಶಿವಾನಿ ಮ್ಯಾಮ್ ಅಥವಾ ಜಗದೀಶ್ ಚಂದ್ರ ಸರ್, ಸೊ ಇವರೆಲ್ಲರ ಒಂದು ಗೈಡೆನ್ಸಲ್ಲಿ ಈ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಅಕ್ಟೋಬರ್ 27 ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಅಂದರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇದಕ್ಕೆ ಜಾಯ್ನ್ ಆಗಿ ನಿಮಗೆ ಕೋಡ್, ನಿಮಗೆ 10% ಡಿಸ್ಕೌಂಟ್ ಈ ಬ್ಯಾಚ್ ಜಾಯ್ನ್ ಆಗಲಿಕ್ಕೆ ನನ್ನ ಕೋಡ್ ಯೂಸ್ ಮಾಡ್ಬೋದು. ಆವಾಗಲೇ ಹೇಳಿರುವ ಹಾಗೆ APARNA LAW ಅಂತ. ಹಾಗೆ ಉಳಿದದ್ದು ಬ್ಯಾಚಸ್ಗಳು ಕೂಡ ಸ್ಟಾರ್ಟ್ ಆಗಿವೆ ಆಲ್ರೆಡಿ. ರ್ಯಾಪಿಡ್ ರಿವಿಷನ್ ಬ್ಯಾಚ್, ಹಾಗೆ ಎಕ್ಸೆಲ್ 1 ಇಯರ್ ಬ್ಯಾಚ್, ಲಾ ಫಾರ್ ಆಲ್, ಪ್ರಿಪ್ರೇಟರಿ ಬ್ಯಾಚ್, ಎಕ್ಸ್ಪರ್ಟ್ ಬ್ಯಾಚ್, ಹಾಗೆ ಕಾಂಪ್ರಹೆನ್ಸಿವ್ ಜುಡಿಷರಿ ಬ್ಯಾಚ್ ಅಂತ ಹೀಗೆ ಭಾಳಷ್ಟು ಬ್ಯಾಚಸ್ಗಳಿವೆ. ಬೇರೆ ಬೇರೆ ಟೈಮಿಂಗ್ಸಲ್ಲಿವೆ. ನಿಮ್ಮ ಟೈಮ್ಗಳಿಗೆ ತಕ್ಕ ಹಾಗೆ ನೀವು ಬ್ಯಾಚಸ್ಗಳನ್ನು ಜಾಯ್ನ್ ಆಗ್ಬೋದು. ಹಾಗೆ ಫ್ರೀ ಟೆಸ್ಟ್ ಸೀರೀಸ್ ಅಂತ ಇದೆ RJS HJS ಎಕ್ಸಾಮ್ಗೆ. ನೀವು ಕೂಡ ಅಟೆಂಡ್ ಆಗಿ ಮಾಕ್ ಟೆಸ್ಟ್, ಫುಲ್ ಲೆಂತ್ ಮಾಕ್ ಟೆಸ್ಟ್ಗಳಾಗಿರ್ತವೆ. ಸೊ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಇದು ಹೇಗೆ ಯಾವ ರೀತಿಯಲ್ಲಿ ಮಾಡ್ಬೋದು ಅಂತ. ಓಕೆ, ಟೈಮನ್ನು ನೋಟ್ ಮಾಡ್ಕೊಳ್ಳಿ. ನಾನು ಇದನ್ನು ಮತ್ತೊಂದು ಸಲ ಝೂಮ್ ಮಾಡಿ ತೋರಿಸ್ತೇನೆ. ಯಾವ್ಯಾವ ಟೈಮಿಗೆ ಯಾವ ದಿನ ಈ ಡೇಟನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಅಟೆಂಡ್ ಆಗಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ಕಾನ್ಫಿಡೆನ್ಸ್ ಬರುತ್ತೆ. ನಿಮ್ಗೆ ಗೊತ್ತಿರುವ ಹಾಗೆ ಈಗ ನಾರ್ತ್ ಸ್ಟೂಡೆಂಟ್ಸ್ ಎಷ್ಟು ಪರ್ಫೆಕ್ಟ್ ಇರ್ತಾರೆ ಆನ್ಸರ್ಸ್ ಮಾಡುವಲ್ಲಿ. ಯಾಕೆ, ಅವರು ತುಂಬ ಪ್ರಾಕ್ಟೀಸ್ ಮಾಡಿ 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 ಅಷ್ಟು ಪ್ರಾಕ್ಟೀಸ್ ಮಾಡ್ತಾರೆ, ಅಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬರೀತಾರೆ ಅವರು. ಸೊ ನೀವು ಕೂಡ ಹಾಗೆ ಅದೇ ರೀತಿ ಒಳ್ಳೆ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿದರೆ, ಮತ್ತು ಇನ್ನೊಂದು ಅವರಿಗೆ ಬೆನಿಫಿಟ್ ಏನಂದರೆ, ಅವರು ಹಿಂದಿ ಯೂಸ್ ಮಾಡೋದಕ್ಕೆ ಒಂದು ಸ್ಟೇಟಿಂದ ಎಕ್ಸಾಮ್ಗೆ ಇನ್ನೊಂದು ಸ್ಟೇಟ್ನ ವಿದ್ಯಾರ್ಥಿಗಳು ಕೂಡ ಅಪಿಯರ್ ಆಗ್ತಾರೆ. ಸೊ ಒಬ್ಬ ವ್ಯಕ್ತಿಗೆ ಎಷ್ಟು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಒಂದು ಎಕ್ಸಾಮ್ ಬರೀಲಿಕ್ಕೆ. ಒಂದು 4-5 ಸ್ಟೇಟ್ಗಳ ಎಕ್ಸಾಮ್ಸ್ಗಳನ್ನು ಬರಿತಾ ಹೋಗ್ತಾರೆ. ಓಕೆ, ಸೊ ಆ ಒಂದು ಬೆನಿಫಿಟ್ ಇರುತ್ತೆ, ಅಷ್ಟು ಪ್ರಾಕ್ಟೀಸ್ ಇರುತ್ತೆ. ಸೊ ನೀವು ಕೂಡ ಆ್ಯಕ್ಚುಲಾಗಿ ಪ್ರಾಕ್ಟೀಸ್ ಮಾಡದಿದ್ರು ಆ್ಯಕ್ಚುಲಾಗಿ ಅಟೆಂಡ್ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ, ಯಾಕೆಂದರೆ ಭಾಷೆ ಪ್ರಾಬ್ಲಮ್ ಇರುತ್ತೆ. ನಮ್ಮದು ಕೇವಲ ನಾವು ಕನ್ನಡ ಟ್ರಾನ್ಸ್ಲೇಷನ್ ಇರುತ್ತೆ, ನಾವು ಹಿಂದಿ ಟ್ರಾನ್ಸ್ಲೇಷನ್ ನಾವು ಅಷ್ಟು ನಮಗೆ ಮಾಡಲಿಕ್ಕೆ ಬರಲಿಕ್ಕಿಲ್ಲ. ಅಥವಾ ಬೇರೆ ನಮ್ಮ ನೇಬರಿಂಗ್ ಯಾರು ರಾಜ್ಯಗಳು, ಈ ಕೇರಳ ಇರಲಿ ಅಥವಾ ಮಲಯಾಳಮ್ ಅಥವಾ ತೆಲುಗು, ಸೊ ನಮಗೆ ಈ ಒಂದು ಭಾಷೆಯ ಒಂದು ಬ್ಯಾರಿಯರ್ ಏನಿದೆ, ಅದರಿಂದ ನಮಗೆ ಎಲ್ಲ ಎಕ್ಸಾಮ್ಗಳನ್ನು ಅಪಿಯರ್ ಮಾಡಲಿಕ್ಕೆ ಆಗಿರೋದಿಲ್ಲ. ಸೊ ಅದಕ್ಕೋಸ್ಕರ ಏನು, ಅಟ್ಲೀಸ್ಟ್ ಈ ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಆಗಿ, ಆವಾಗ ನಿಮಗೆ ಪ್ರಾಕ್ಟೀಸ್ ಆದರೂ ಆಗುತ್ತೆ. ಆವಾಗ ಅದು ಒಳ್ಳೆ ನಮಗೆ ಒಂದು ಹಿಡಿತ ಸಿಗುತ್ತೆ ಸಬ್ಜೆಕ್ಟ್ ಮೇಲೆ. ಓಕೆ, ಇನ್ನು ನೆಕ್ಸ್ಟ್ ಹೇಳಲಿಕ್ಕೆ ಹೋದರೆ, ಯೂಟ್ಯೂಬ್ ಚಾನಲಲ್ಲೇ ಅನ್ಅಕಾಡೆಮಿ ಜುಡಿಷರಿ ಚಾನಲ್ ಅಂತ ಇದೆ. ಅದರಲ್ಲಿ ಹಲವಷ್ಟು ಕ್ಲಾಸಸ್ಗಳು ಪ್ರತಿದಿನ ಆಗ್ತವೆ, ಲೈವ್ ಕ್ಲಾಸಸ್ ಆಗ್ತವೆ. ಸೊ ಅದರಲ್ಲೂ ಕೂಡ ನೀವು ಅಟೆಂಡ್ ಆಗ್ಬೋದು. ಸೊ ಅದೇ ರ್ಯಾಪಿಡ್ ರಿವಿಷನ್. ಈಗ ರ್ಯಾಪಿಡ್ ರಿವಿಷನ್ ಅಂದರೆ ಏನು, ನಮ್ಮ ಮೇಜರ್ ಕೋರ್ ಸಬ್ಜೆಕ್ಟ್ಸ್ ಮೇಲೆ ರ್ಯಾಪಿಡ್ ರಿವಿಷನ್ ಆಗುತ್ತೆ. ಇಲ್ಲಿ ಕಾಣ್ತಾ ಇದೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಫಾರ್ RJS. ಸೊ ಕರಣ್ ಸಂಗ್ವಾನ್ ಸರ್ ತೊಗೊಳ್ತಿದ್ದಾರೆ. ಹಾಗೆ ಲೋಕಲ್ ಲಾಸ್ ವಿಶ್ವಾನಿ ಬನ್ಸಲ್ ಮ್ಯಾಮ್ ತೊಗೊಳ್ತಿದ್ದಾರೆ. ಹಾಗೆ HJS ಲೋಕಲ್ ಲಾ ಅದು ಫೈಜಾನ್ ಖಾನ್ ಸರ್ ತೊಗೊಳ್ತಿದ್ದಾರೆ. ಸೊ ಇದೆಲ್ಲದೂ ಕೂಡ ಕಮೆಂಟ್ಸ್ ಆಗಿವೆ ಆಲ್ರೆಡಿ. ಸೊ ಅದನ್ನು ಕೂಡ ಅಟೆಂಡ್ ಆಗಿ. ಮತ್ತು ಮಾಕ್ ಟೆಸ್ಟ್ ಸೀರೀಸ್, T20 ಮಾಕ್ ಟೆಸ್ಟ್ ಸೀರೀಸ್, ಇದು ಕೂಡ ಕೋರ್ಸ್ ಸಬ್ಜೆಕ್ಟ್ ಮೇಲೆ ಇದೆ. ಇದು ಎವ್ರಿ ಮಂಡೇ, ಟೈಮ್ ನೋಟ್ ಮಾಡ್ಕೊಳ್ಳಿ ಇಲ್ಲಿ. ಓಕೆ, ಇದನ್ನು ಕೂಡ ಅಟೆಂಡ್ ಆಗಿ. ನಿಮಗೆ ಈ ಪ್ಲಸ್ ಸಬ್ಸ್ಕ್ರಿಪ್ಷನ್ ಬಗ್ಗೆ ಮಾಹಿತಿ ಬೇಕಂದರೆ ನೋಡಿ, 1 ತಿಂಗಳಿಗಾದರೆ 6,875 ರೂಪಾಯಿ ಆಗುತ್ತೆ. ಹಾಗೆ 24 ತಿಂಗಳಿಗಾದರೆ ಓವರಾಲು 55,000 ಆಗುತ್ತೆ. ಆದರೆ ತಿಂಗಳಿಗೆ ₹2,291. ಓಕೆ, ಆ ಪೇಮೆಂಟ್ ನಿಮಗೆ EMI ಆಪ್ಷನ್ ಸಹ ಇದೆ, ಬೇರೆ ಬೇರೆ ಥರ ಆಪ್ಷನ್ಸ್ ಇದೆ. ನೀವು ನಿಮ್ಮ ಅಗತ್ಯ ನೋಡಿಕೊಂಡು, ನೀವು ನಿಮ್ಮ ಹೇಗೆ ರಿಕ್ವೈರ್ಮೆಂಟ್ ನೋಡಿಕೊಂಡು ನೀವು ಈ ಪ್ಲಸ್ ಸಬ್ಸ್ಕ್ರಿಪ್ಷನನ್ನು ಜಾಯ್ನ್ ಆಗ್ಬೋದು. ಹಾಗೆ 3 ಮಂತ್ಸ್ ಕೋರ್ಸಸ್ ಇದೆ, 6 ಮಂತ್ಸ್ ಸಬ್ಸ್ಕ್ರಿಪ್ಷನ್, 12 ಮಂತ್ಸ್, 18 ಮಂತ್ಸ್, ಇದೆಲ್ಲದೂ ಇದೆ. ಅದರ ಬೆನಿಫಿಟ್ ಏನಂದರೆ, ಕೇವಲ ನಂದು ಕ್ಲಾಸ್ ಮಾತ್ರ ನೋಡಲಿಕ್ಕೆ ಆಗ್ತದೆ ಅಂತ ಅಲ್ಲ, ಯಾರ್ಯಾರು ಜುಡಿಷರಿ ಪ್ಲ್ಯಾಟ್ಫಾರ್ಮಲ್ಲಿ ಯಾರ್ಯಾರು ಕ್ಲಾಸಸ್ ತೊಗೊಳ್ತಿದ್ದಾರೆ. ಸೊ ಓವರ್ 40 ಎಜುಕೇಟರ್ಸ್ ಮೇಲೆ ಜುಡಿಷರಿ ಕೋರ್ಸಸಲ್ಲಿ ಒಂದು ಕ್ಲಾಸಸ್ ತೊಗೊಳ್ತಿದ್ದಾರೆ. ಸೊ ಇವರೆಲ್ಲರ ಕ್ಲಾಸಸನ್ನು ನೀವು ವೀಕ್ಷಿಸ್ಬೋದು. ಅವರು ಕಂಡಕ್ಟ್ ಮಾಡುವಂತಹ ಕೋರ್ಸ್ಗಳನ್ನು ಅಟೆಂಡ್ ಆಗ್ಬೋದು. ಮತ್ತು ಇನ್ನೂ ಕೆಲವೊಂದು ಫೀಚರ್ಸ್ ಇರುತ್ತೆ, ಡೌಟ್ ಕ್ಲಿಯರಿಂಗ್ ಮಾಡ್ಕೊಳ್ಳುವಂಥ ಫೀಚರ್ಸು, ಇನ್ನೂ ಭಾಳಷ್ಟು ಫೀಚರ್ಸ್ ನಿಮಗೆ ಇದರಲ್ಲಿ ಸಿಗುತ್ತೆ. ಸೊ ನೀವು ಈ ಪ್ಲಸ್ ಸಬ್ಸ್ಕ್ರಿಪ್ಷನ್ ಜಾಯ್ನ್ ಆಗ್ತೀರಿ ಅಂದರೆ ಈ ನನ್ನ ಕೋಡ್ ಅಪರ್ಣಾ ಲಾ APARNA LAW ಇದನ್ನು ಯೂಸ್ ಮಾಡಿದರೆ 10%
ಆಫ್ ಸಿಗತ್ತೆ. ಸೊ ಇದೊಂದು ನಿಮಗೆ ಒಂದು ರೆಫರ್ ಮಾಡುವಂತಹ ಒಂದು ಕೋಡ್ ನಂದು, ಯೂಸ್ ಮಾಡಿ. ಹಾಗೆ ಆದಷ್ಟು ಕ್ಲಾಸಸ್ಗಳನ್ನು ಅಟೆಂಡ್ ಆಗಿ ನಾನು ಕಂಡಕ್ಟ್ ಮಾಡ್ತಿದ್ದೇನೆ. ಯಾಕೆಂದರೆ ಕರ್ನಾಟಕ ಎಕ್ಸಾಮ್ಸ್ ನೋಟಿಫಿಕೇಷನ್ ಮುಂದಿನ ವರ್ಷ ಯಾವಾಗ ಬೇಕಾದರೂ ಬರ್ಬೋದು. ಸೊ ಲಾಸ್ಟಿಗೆ ಪ್ರಿಪೇರ್ ಆಗೋಕ್ಕಿಂತ ಈಗಲಿಂದನೇ ನಾವು ಪ್ರಿಪೇರ್ ಆಗ್ತಾ ಹೋದರೆ ಬಹಳಷ್ಟು ಲೇಟರ್ ಸ್ಟೇಜ್ ನಾವು ಜಸ್ಟ್ ರಿವೈಸ್ ಮಾಡಿದರೆ ಸಾಕಾಗತ್ತೆ ಏನೇನು ಓದಿದ್ದೇವೆ ಅಂತ. ಸೊ ಇದು ಅನ್ಅಕಾಡೆಮಿದು ಹ್ಯಾಂಡಲ್ಸ್, ಯೂಟ್ಯೂಬ್ ಚಾನಲ್ ನೋಡಿ. ಹಾಗೆ ಟೆಲಿಗ್ರಾಮ್ ಚಾನಲ್ ಇದೆ ಅನ್ಅಕಾಡೆಮಿದು, ನಂದು ಟೆಲಿಗ್ರಾಮ್ ಚಾನಲ್ ಇದೆ. ಇದು ನಂದು ಚಾನಲ್ದು ಪ್ರೊಫೈಲು, ನಂದು ಇಂಡಿವಿಜುವಲ್ ಪ್ರೊಫೈಲು, ಹಾಗೆ ಟೆಲಿಗ್ರಾಮ್ ಚಾನಲ್ದು ಲಿಂಕ್, ಇದೆಲ್ಲದೂ ಕೂಡ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇದ್ದೇನೆ. ಅದನ್ನು ನೀವು ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಅನ್ಅಕಾಡೆಮಿ ವೆಬ್ಸೈಟಿಗೆ ಕರ್ಕೊಂಡು ಹೋಗುತ್ತೆ. ಹಾಗೆ ಪ್ಲಸ್ ಕೋರ್ಸ್ ಕೂಡ ಜಾಯಿನ್ ಆಗ್ತಾಯಿದೆ, ಅದರದ್ದು ನಾನು ಲಿಂಕ್ ಕೊಟ್ಟಿದ್ದೇನೆ. ಕೆಲವೊಂದು ಸ್ಪೆಷಲ್ ಕ್ಲಾಸಸ್ ನಾನು ಆಲ್ರೆಡಿ ಈಗ ಕಾಂಟ್ರಾಕ್ಟ್ ಆ್ಯಕ್ಟ್ ಮೇಲೆ ತೊಗೊಳ್ತಾ ಇದ್ದೇನೆ. MCQs ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಹಾಗೆ ರೆಸ್ಟ್ ಎಡ್ಯುಕೇಟ್ ಮೇಲೆ ಆಗಿದೆ. ಹಾಗೆ ಮುಂದೆ CPC ಬಗ್ಗೆನೂ ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಕಂಡಕ್ಟ್ ಮಾಡ್ತೇನೆ. ಪ್ರತಿದಿನ 6:30 ಕಂಡಕ್ಟ್ ಮಾಡ್ತಿದ್ದೇನೆ. ಸೊ ಎಷ್ಟೋ ಜನ ಪ್ರಾಕ್ಟೀಸ್ ಮಾಡೋರಿಗೆ ಅಥವಾ ವರ್ಕಿಂಗ್ ಇರೋರಿಗೆ ಬೆಳಗಿನ ಟೈಮ್ ನೀವು ಈಗ ಅಟೆಂಡ್ ಆಗ್ಬೋದು, ಇಲ್ಲಾಂದರೆ ಆಮೇಲೆ ಕೋರ್ಟ್ ಇರುತ್ತೆ, ಬ್ಯುಸಿ ಇರುತ್ತೆ. ಸೊ ಆ ಟೈಮಲ್ಲಿ ನಿಮಗೆ ಅಟೆಂಡ್ ಆಗ್ಲಿಕ್ಕೆ ಆಗೋದಿಲ್ಲ. ಸೊ ಈ ಟೈಮಲ್ಲಿ ಬೆಸ್ಟ್ ಟೈಮ್ ಇದು. ಕೆಲಸ ಇರುತ್ತೆ ಆಫ್ಕೋರ್ಸ್, ಆದರೆ ಹೇಗಾದರೂ ಮಾಡಿ ಒಂದು ಅವರು ಡೆಡಿಕೇಟ್ ಮಾಡಿ ನಿಮ್ಮ ಪ್ರಾಕ್ಟೀಸ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಹೌದು, ನಾನು ಒಪ್ಕೊಳ್ತೇನೆ, ಇಂಗ್ಲೀಷಲ್ಲಿಲ್ಲ, ಕನ್ನಡದಲ್ಲಿಲ್ಲ. ಆದರೆ ಕೆಲವೊಂದು ಸಲ ಕ್ವಶನ್ಸ್ಗಳು ಯಾವುದೇ ಭಾಷೆಯಲ್ಲಿರಲಿ ನಿಮಗೆ ಕ್ವಶನ್ಗಳು ಆನ್ಸರ್ಗಳು ಗೊತ್ತಾಗ್ತಾ ಹೋಗ್ತಾವಲ್ಲ. ಸೊ ಅದು ಮುಖ್ಯ. ಆಮೇಲೆ ಎಕ್ಸ್ಪ್ಲನೇಷನ್ ನಂದು ಚಾನಲ್ ನಾನು ಹೇಗೂ ಕೊಡ್ತಾ ಹೋಗ್ತೇನೆ, ಯೂಟ್ಯೂಬ್ ಚಾನಲಲ್ಲಿ ಕನ್ನಡದಲ್ಲೇ ಕೊಡ್ತೇನೆ. ಸೊ ಇದೆಲ್ಲದೂ ಕೂಡ ಒಂದು ಬೆನಿಫಿಟ್ ತೊಗೊಳ್ಳಿ. ಒಂದು ಅನ್ಅಕಾಡೆಮಿ ಆ್ಯಪ್ ಇದೆ. ನಾನು ಖಂಡಿತವಾಗಿಯೂ ರೆಫರ್, ಯಾವುದೇ ಸ್ಟೂಡೆಂಟ್ಸ್ ಇರಲಿ, ಜುಡಿಷರಿ ಇರಲಿ ಅಥವಾ ಬೇರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇರುವಂತಹ ಯಾವುದೇ ಒಂದು ವಿದ್ಯಾರ್ಥಿಗಳಿಗೆ ನಾನು ಪರ್ಸನಲ್ ಆಗಿ ರೆಕಮೆಂಡ್ ಮಾಡುವಂತಹ ಆ್ಯಪ್ ಅನ್ಅಕಾಡೆಮಿ ಆ್ಯಪ್ ಅಥವಾ ವೆಬ್ಸೈಟ್ ಇರಲಿ, ಅದೆಲ್ಲದು ಎಜುಕೇಷನ್ ಬಗ್ಗೆ ಯಾವ್ಯಾವ ಬೆನಿಫಿಟ್ಸ್ ಇರುತ್ತೆ ಅದನ್ನು ಆದಷ್ಟು ಸದ್ಬಳಕೆ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇರುವಂಥದ್ದು. ಓಕೆ, ಸೊ ಈಗ ಏನು ಮಾಕ್ ಟೆಸ್ಟ್ಗಳಾಗ್ತಿವೆ ಅದರದ್ದು ಎಲ್ಲ ಸದ್ಬಳಕೆ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ನಿಮಗೆ ಕೆಲವೊಂದ್ಸಲ ಬೇಕಂದ್ರೆ ಕೂಡ ಸಿಗೋದಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಯಾವುದು ಓದಬೇಕು ಅದು ತುಂಬ ಒಂದು ಕನ್ಫ್ಯೂಷನ್ ಆಗಿ, ಆಮೇಲೆ ಕಂಪ್ಲೀಟಾಗಿ ನಾವು ಸ್ಟ್ರೆಸ್ಡ್ ಆಗಿ ಕಂಪ್ಲೀಟ್ ನಮ್ಮ ಎಕ್ಸಾಮನ್ನು ಒಟ್ಟು ಒಂದು ಗಡ್ಬಿಡಿಲಿ ಬರುವಾಗತ್ತೆ. ಆ ಥರ ಆಗಬಾರ್ದು. ಒಂದು ಸಮಾಧಾನದಲ್ಲಿ ಕಾನ್ಫಿಡೆಂಟಾಗಿ ನಾವು ಎಕ್ಸಾಮ್ಗೆ ಬಂದು ಪ್ರಿಲಿಮ್ಸ್ ಎಕ್ಸಾಮ್ ಬಂದು ನೆಕ್ಸ್ಟ್ ಮೇನ್ಸ್ ಎಕ್ಸಾಮ್ಗೆ ಪ್ರಿಪೇರ್ ಆಗುವಾಗೆ ಇರಬೇಕು. ಓಕೆ, ಅಥವಾ ಮೇನ್ಸ್ ಎಕ್ಸಾಮ್ ಅಥವಾ ಇಂಟರ್ವ್ಯೂಗೆ ಹಾಗೆ ನಮ್ಮ ತಯಾರಿನ ಮಾಡ್ಕೊಳ್ತಾ ಹೋಗೋಣ. ಸೊ 2022ಕ್ಕೆ ಯಾರ್ಯಾರು ಬರಿತಿದ್ದೀರಿ ಈಗಲಿಂದನೇ ನೆನ್ಪಿಟ್ಕೊಳ್ಳಿ, ಈಗಲಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಹೇಗೂ ಮೇನ್ಸ್ ಎಕ್ಸಾಮ್ಸ್ ಆಗಿದೆ. ಸೊ ಮೇನ್ಸ್ ಎಕ್ಸಾಮ್ಸ್ ಆದವರು ಸಹ ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಿದ್ದೀರಿ ಅಂತಾದರೂ ಅಥವಾ ರಿಸಲ್ಟ್ ಏನೇ ಬರಲಿ ಅದರದ್ದು ಕಾನ್ಸಿಕ್ವೆನ್ಸು ನಿಮಗೆ ಆಮೇಲೆ ಕೂಡ ನಿಮ್ಮ ಒಂದು ವೃತ್ತಿ ಜೀವನಕ್ಕೆ ಹೆಲ್ಪ್ ಆಗುವಂತಹ ಎಲ್ಲ ರೀತಿಯಲ್ಲೂ CPC CRPC ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲದೂ ಕೂಡ ಓದಿ ಹೀಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಏನು ಕಮೆಂಟ್ಸ್ ಇದೆ ಅದನ್ನು ಈ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ರಿಪ್ಲೈ ಮಾಡ್ತೇನೆ ಖಂಡಿತವಾಗಿಯೂ. ಹಾಗೆ ನಿಮ್ಮ ಗೊತ್ತಿರೋರಿಗೆ, ಪರಿಚಯದವರಿಗೆ ಈ ವಿಡಿಯೋಗಳ ಲಿಂಕನ್ನು ಶೇರ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದು ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ರೆಗ್ಯುಲರ್ ಆಗಿ ನೋಟಿಫಿಕೇಷನ್ ಬರ್ತಾ ಇರಬೇಕು ಅಂದರೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನಿಮಗೆ ನಂದು ಚಾನಲ್ ಹೊಸ ಅಪ್ಡೇಟ್ಸ್ಗಳನ್ನು ನಿಮಗೆ ನೋಟಿಫಿಕೇಷನ್ ಮೂಲಕ ಬರ್ತಾ ಹೋಗ್ತವೆ. ಹಾಗೆ ಲೈಕ್, ಕಮೆಂಟ್, ಶೇರ್ ಮಾಡಲಿಕ್ಕೆ ಮರಿಬೇಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.